ರಾಜಕೀಯ ನಾಯಕರು ಈ ರೀತಿ ದುರಂತ ಅಂತ್ಯವನ್ನ ಕಂಡವರು ಹಲವರು. ಸಂಜಯ್ ಗಾಂಧಿಯಿಂದ ಹಿಡಿದು ಈಗಿನ ಅಜಿತ್ ಪವಾರ್ ತನಕ ಯಾರೆಲ್ಲ ವಿಮಾನ ದುರಂತದಲ್ಲಿ ಮೃತಪಟ್ಟರು ಅನ್ನೋದನ್ನ ನೋಡ್ತಾ ಹೋದ್ರೆ 1980ರಲ್ಲಿ ಸಂಜಯ್ ಗಾಂಧಿ ಅವರು ಲಘು ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿದರು. ಇಂದಿರಾ ಗಾಂಧಿ ಅವರ ಪುತ್ರ. ಇನ್ನ ಮಾಧವರಾವ್ ಸಿಂಧಿಯಾ 2001ರಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಮಾಜಿ ರೈಲ್ವೆ ಸಚಿವರು. ಇವರು ಕೂಡ ವಿಮಾನ ದುರಂತದಲ್ಲಿ ಮೃತಪಡ್ತಾರೆ. ಇನ್ನ ಜಿಎಂಸಿ ಬಾಲಯೋಗಿ ಅವರು ಲೋಕಸಭೆ ಸ್ಪೀಕರ್ ಆಗಿದ್ದಂಥವರು 2002ರಲ್ಲಿ ಆಂಧ್ರದಲ್ಲಿ ವಿಮಾನ ಪತನವಾಗಿ ಇವರು ದುರಂತ ಅಂತ್ಯವನ್ನ ಕಂಡರು. ಇನ್ನ ನಟಿಯೂ ಬಿಜೆಪಿಯ ನಾಯಕಿಯೂ ಆಗಿದ್ದ ಸೌಂದರ್ಯ ಅವರು 2004ರಲ್ಲಿ ಇದೇ ವಿಮಾನ ದುರಂತದಲ್ಲಿ ಅವರು ಕೂಡ ವಿಧಿವಶರಾಗ್ತಾರೆ. ಇನ್ನ ಒಪಿ ಜಿಂದಾಲ್ ಉದ್ಯಮಿಯೂ ಹೌದು, ರಾಜಕಾರಣಿಯೂ ಹೌದು, ಯೂನಿಯನ್ ಮಿನಿಸ್ಟರ್ ಕೂಡ ಆಗಿದ್ದಂಥವರು, ಹರಿಯಾಣದಲ್ಲಿಯೂ ಕೂಡ ಸಚಿವರಾಗಿದ್ದಂಥವರು. ಒಪಿ ಜಿಂದಾಲ್ 2005ರಲ್ಲಿ ಇದೇ ದುರಂತದಲ್ಲಿ ಅಂತ್ಯಗೊಳ್ತಾರೆ. ಇನ್ನ ವೈಎಸ್ ರಾಜಶೇಖರ ರೆಡ್ಡಿ ಆಂಧ್ರದ ಮಾಜಿ ಮುಖ್ಯಮಂತ್ರಿ 2009ರಲ್ಲಿ ಈ ರೀತಿ ದುರಂತ ಅಂತ್ಯವನ್ನ ಕಾಣ್ತಾರೆ. ಇನ್ನ ದೋರ್ಜಿ ಕಂಡು 2011ರಲ್ಲಿ ಅರುಣಾಚಲದ ಸಿಎಂ ಆಗಿದ್ದಂಥವರು ವಿಮಾನ ಪತನದಲ್ಲಿ ಇವರು ಕೂಡ ವಿಧಿವಶರಾಗ್ತಾರೆ. ಇನ್ನ ಸಿಡಿಎಸ್ ಬಿಪಿನ್ ರಾವತ್ ಒಂದು ಕಾರ್ಯಕ್ರಮಕ್ಕೆ ಅಂತ ಸೇನಾ ಹೆಲಿಕಾಪ್ಟರ್ ಅಲ್ಲಿ ಬರುವ ಸಂದರ್ಭದಲ್ಲಿ 2021ರಲ್ಲಿ ಹೆಲಿಕಾಪ್ಟರ್ ಪತನವಾಗಿ ಅವರು ಅಸುನೀಗ್ತಾರೆ. ಇನ್ನ ವಿಜಯ್ ರೂಪಾನಿ ರೀಸೆಂಟ್ಲಿ 2025ರಲ್ಲಿ ಅಹಮದಾಬಾದಲ್ಲಿ ನಡೆದಂತಹ ಒಂದು ವಿಮಾನ ದುರಂತ, ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗ್ತಾರೆ. ಇನ್ನ ಈಗ ಅಜಿತ್ ಪವಾರ್ ಮಹಾರಾಷ್ಟ್ರದ ಹಾಲಿ ಉಪಮುಖ್ಯಮಂತ್ರಿ, ಬಾರಾಮತಿಯ ಏರ್ಪೋರ್ಟ್ ಸಮೀಪವೇ ರನ್ವೇದ ಪಕ್ಕದಲ್ಲಿಯೇ ವಿಮಾನ ದುರಂತ ಅಂತ್ಯ ಕಂಡು ವಿಧಿವಶರಾಗ್ತಾರೆ. ಈ ರೀತಿ ಹಲವು ನಾಯಕರುಗಳು ವಿಧಿವಶರಾಗಿದ್ದಾರೆ. ರಾಜಕೀಯ ನಾಯಕರು ಈ ರೀತಿ ದುರಂತ ಅಂತ್ಯವನ್ನ ಕಂಡವರು ಹಲವರು. ಸಂಜಯ್ ಗಾಂಧಿಯಿಂದ ಹಿಡಿದು ಈಗಿನ ಅಜಿತ್ ಪವಾರ್ ತನಕ ಯಾರೆಲ್ಲ ವಿಮಾನ ದುರಂತದಲ್ಲಿ ಮೃತಪಟ್ಟರು ಅನ್ನೋದನ್ನ ನೋಡ್ತಾ ಹೋದ್ರೆ 1980ರಲ್ಲಿ ಸಂಜಯ್ ಗಾಂಧಿ ಅವರು ಲಘು ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿದರು. ಇಂದಿರಾ ಗಾಂಧಿ ಅವರ ಪುತ್ರ. ಇನ್ನ ಮಾಧವರಾವ್ ಸಿಂಧಿಯಾ 2001ರಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಮಾಜಿ ರೈಲ್ವೆ ಸಚಿವರು. ಇವರು ಕೂಡ ವಿಮಾನ ದುರಂತದಲ್ಲಿ ಮೃತಪಡ್ತಾರೆ. ಇನ್ನ ಜಿಎಂಸಿ ಬಾಲಯೋಗಿ ಅವರು ಲೋಕಸಭೆ ಸ್ಪೀಕರ್ ಆಗಿದ್ದಂಥವರು 2002ರಲ್ಲಿ ಆಂಧ್ರದಲ್ಲಿ ವಿಮಾನ ಪತನವಾಗಿ ಇವರು ದುರಂತ ಅಂತ್ಯವನ್ನ ಕಂಡರು. ಇನ್ನ ನಟಿಯೂ ಬಿಜೆಪಿಯ ನಾಯಕಿಯೂ ಆಗಿದ್ದ ಸೌಂದರ್ಯ ಅವರು 2004ರಲ್ಲಿ ಇದೇ ವಿಮಾನ ದುರಂತದಲ್ಲಿ ಅವರು ಕೂಡ ವಿಧಿವಶರಾಗ್ತಾರೆ. ಇನ್ನ ಒಪಿ ಜಿಂದಾಲ್ ಉದ್ಯಮಿಯೂ ಹೌದು, ರಾಜಕಾರಣಿಯೂ ಹೌದು, ಯೂನಿಯನ್ ಮಿನಿಸ್ಟರ್ ಕೂಡ ಆಗಿದ್ದಂಥವರು, ಹರಿಯಾಣದಲ್ಲಿಯೂ ಕೂಡ ಸಚಿವರಾಗಿದ್ದಂಥವರು. ಒಪಿ ಜಿಂದಾಲ್ 2005ರಲ್ಲಿ ಇದೇ ದುರಂತದಲ್ಲಿ ಅಂತ್ಯಗೊಳ್ತಾರೆ. ಇನ್ನ ವೈಎಸ್ ರಾಜಶೇಖರ ರೆಡ್ಡಿ ಆಂಧ್ರದ ಮಾಜಿ ಮುಖ್ಯಮಂತ್ರಿ 2009ರಲ್ಲಿ ಈ ರೀತಿ ದುರಂತ ಅಂತ್ಯವನ್ನ ಕಾಣ್ತಾರೆ. ಇನ್ನ ದೋರ್ಜಿ ಕಂಡು 2011ರಲ್ಲಿ ಅರುಣಾಚಲದ ಸಿಎಂ ಆಗಿದ್ದಂಥವರು ವಿಮಾನ ಪತನದಲ್ಲಿ ಇವರು ಕೂಡ ವಿಧಿವಶರಾಗ್ತಾರೆ. ಇನ್ನ ಸಿಡಿಎಸ್ ಬಿಪಿನ್ ರಾವತ್ ಒಂದು ಕಾರ್ಯಕ್ರಮಕ್ಕೆ ಅಂತ ಸೇನಾ ಹೆಲಿಕಾಪ್ಟರ್ ಅಲ್ಲಿ ಬರುವ ಸಂದರ್ಭದಲ್ಲಿ 2021ರಲ್ಲಿ ಹೆಲಿಕಾಪ್ಟರ್ ಪತನವಾಗಿ ಅವರು ಅಸುನೀಗ್ತಾರೆ. ಇನ್ನ ವಿಜಯ್ ರೂಪಾನಿ ರೀಸೆಂಟ್ಲಿ 2025ರಲ್ಲಿ ಅಹಮದಾಬಾದಲ್ಲಿ ನಡೆದಂತಹ ಒಂದು ವಿಮಾನ ದುರಂತ, ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗ್ತಾರೆ. ಇನ್ನ ಈಗ ಅಜಿತ್ ಪವಾರ್ ಮಹಾರಾಷ್ಟ್ರದ ಹಾಲಿ ಉಪಮುಖ್ಯಮಂತ್ರಿ, ಬಾರಾಮತಿಯ ಏರ್ಪೋರ್ಟ್ ಸಮೀಪವೇ ರನ್ವೇದ ಪಕ್ಕದಲ್ಲಿಯೇ ವಿಮಾನ ದುರಂತ ಅಂತ್ಯ ಕಂಡು ವಿಧಿವಶರಾಗ್ತಾರೆ. ಈ ರೀತಿ ಹಲವು ನಾಯಕರುಗಳು ವಿಧಿವಶರಾಗಿದ್ದಾರೆ. ರಾಜಕೀಯ ನಾಯಕರು ಈ ರೀತಿ ದುರಂತ ಅಂತ್ಯವನ್ನ ಕಂಡವರು ಹಲವರು. ಸಂಜಯ್ ಗಾಂಧಿಯಿಂದ ಹಿಡಿದು ಈಗಿನ ಅಜಿತ್ ಪವಾರ್ ತನಕ ಯಾರೆಲ್ಲ ವಿಮಾನ ದುರಂತದಲ್ಲಿ ಮೃತಪಟ್ಟರು ಅನ್ನೋದನ್ನ ನೋಡ್ತಾ ಹೋದ್ರೆ 1980ರಲ್ಲಿ ಸಂಜಯ್ ಗಾಂಧಿ ಅವರು
ಲಘು ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿದರು. ಇಂದಿರಾ ಗಾಂಧಿ ಅವರ ಪುತ್ರ. ಇನ್ನ ಮಾಧವರಾವ್ ಸಿಂಧಿಯಾ 2001ರಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಮಾಜಿ ರೈಲ್ವೆ ಸಚಿವರು. ಇವರು ಕೂಡ ವಿಮಾನ ದುರಂತದಲ್ಲಿ ಮೃತಪಡ್ತಾರೆ. ಇನ್ನ ಜಿಎಂಸಿ ಬಾಲಯೋಗಿ ಅವರು ಲೋಕಸಭೆ ಸ್ಪೀಕರ್ ಆಗಿದ್ದಂಥವರು 2002ರಲ್ಲಿ ಆಂಧ್ರದಲ್ಲಿ ವಿಮಾನ ಪತನವಾಗಿ ಇವರು ದುರಂತ ಅಂತ್ಯವನ್ನ ಕಂಡರು. ಇನ್ನ ನಟಿಯೂ ಬಿಜೆಪಿಯ ನಾಯಕಿಯೂ ಆಗಿದ್ದ ಸೌಂದರ್ಯ ಅವರು 2004ರಲ್ಲಿ ಇದೇ ವಿಮಾನ ದುರಂತದಲ್ಲಿ ಅವರು ಕೂಡ ವಿಧಿವಶರಾಗ್ತಾರೆ. ಇನ್ನ ಒಪಿ ಜಿಂದಾಲ್ ಉದ್ಯಮಿಯೂ ಹೌದು, ರಾಜಕಾರಣಿಯೂ ಹೌದು, ಯೂನಿಯನ್ ಮಿನಿಸ್ಟರ್ ಕೂಡ ಆಗಿದ್ದಂಥವರು, ಹರಿಯಾಣದಲ್ಲಿಯೂ ಕೂಡ ಸಚಿವರಾಗಿದ್ದಂಥವರು. ಒಪಿ ಜಿಂದಾಲ್ 2005ರಲ್ಲಿ ಇದೇ ದುರಂತದಲ್ಲಿ ಅಂತ್ಯಗೊಳ್ತಾರೆ. ಇನ್ನ ವೈಎಸ್ ರಾಜಶೇಖರ್ ರೆಡ್ಡಿ ಆಂಧ್ರದ ಮಾಜಿ ಮುಖ್ಯಮಂತ್ರಿ 2009ರಲ್ಲಿ ಈ ರೀತಿ ದುರಂತ ಅಂತ್ಯವನ್ನ ಕಾಣ್ತಾರೆ. ಇನ್ನ ದೋರ್ಜಿ ಕಂಡು 2011ರಲ್ಲಿ ಅರುಣಾಚಲದ ಸಿಎಂ ಆಗಿದ್ದಂಥವರು ವಿಮಾನ ಪತನದಲ್ಲಿ ಇವರು ಕೂಡ ವಿಧಿವಶರಾಗ್ತಾರೆ. ಇನ್ನ ಸಿಡಿಎಸ್ ಬಿಪಿನ್ ರಾವತ್ ಒಂದು ಕಾರ್ಯಕ್ರಮಕ್ಕೆ ಅಂತ ಸೇನಾ ಹೆಲಿಕಾಪ್ಟರ್ ಅಲ್ಲಿ ಬರುವ ಸಂದರ್ಭದಲ್ಲಿ 2021ರಲ್ಲಿ ಹೆಲಿಕಾಪ್ಟರ್ ಪತನವಾಗಿ ಅವರು ಅಸುನೀಗ್ತಾರೆ. ಇನ್ನ ವಿಜಯ್ ರೂಪಾನಿ ರೀಸೆಂಟ್ಲಿ 2025ರಲ್ಲಿ ಅಹಮದಾಬಾದಲ್ಲಿ ನಡೆದಂತಹ ಒಂದು ವಿಮಾನ ದುರಂತ, ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗ್ತಾರೆ. ಇನ್ನ ಈಗ ಅಜಿತ್ ಪವಾರ್ ಮಹಾರಾಷ್ಟ್ರದ ಹಾಲಿ ಉಪಮುಖ್ಯಮಂತ್ರಿ, ಬಾರಾಮತಿಯ ಏರ್ಪೋರ್ಟ್ ಸಮೀಪವೇ ರನ್ವೇದ ಪಕ್ಕದಲ್ಲಿಯೇ ವಿಮಾನ ದುರಂತ ಅಂತ್ಯ ಕಂಡು ವಿಧಿವಶರಾಗ್ತಾರೆ. ಈ ರೀತಿ ಹಲವು ನಾಯಕರುಗಳು ವಿಧಿವಶರಾಗಿದ್ದಾರೆ. ರಾಜಕೀಯ ನಾಯಕರು ಈ ರೀತಿ ದುರಂತ ಅಂತ್ಯವನ್ನ ಕಂಡವರು ಹಲವರು. ಸಂಜಯ್ ಗಾಂಧಿಯಿಂದ ಹಿಡಿದು ಈಗಿನ ಅಜಿತ್ ಪವಾರ್ ತನಕ ಯಾರೆಲ್ಲ ವಿಮಾನ ದುರಂತದಲ್ಲಿ ಮೃತಪಟ್ಟರು ಅನ್ನೋದನ್ನ ನೋಡ್ತಾ ಹೋದ್ರೆ 1980ರಲ್ಲಿ ಸಂಜಯ್ ಗಾಂಧಿ ಅವರು ಲಘು ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿದರು. ಇಂದಿರಾ ಗಾಂಧಿ ಅವರ ಪುತ್ರ. ಇನ್ನ ಮಾಧವರಾವ್ ಸಿಂಧಿಯಾ 2001ರಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಮಾಜಿ ರೈಲ್ವೆ ಸಚಿವರು. ಇವರು ಕೂಡ ವಿಮಾನ ದುರಂತದಲ್ಲಿ ಮೃತಪಡ್ತಾರೆ. ಇನ್ನ ಜಿಎಂಸಿ ಬಾಲಯೋಗಿ ಅವರು ಲೋಕಸಭೆ ಸ್ಪೀಕರ್ ಆಗಿದ್ದಂಥವರು 2002ರಲ್ಲಿ ಆಂಧ್ರದಲ್ಲಿ ವಿಮಾನ ಪತನವಾಗಿ ಇವರು ದುರಂತ ಅಂತ್ಯವನ್ನ ಕಂಡರು. ಇನ್ನ ನಟಿಯೂ ಬಿಜೆಪಿಯ ನಾಯಕಿಯೂ ಆಗಿದ್ದ ಸೌಂದರ್ಯ ಅವರು 2004ರಲ್ಲಿ ಇದೇ ವಿಮಾನ ದುರಂತದಲ್ಲಿ ಅವರು ಕೂಡ ವಿಧಿವಶರಾಗ್ತಾರೆ. ಇನ್ನ ಒಪಿ ಜಿಂದಾಲ್ ಉದ್ಯಮಿಯೂ ಹೌದು, ರಾಜಕಾರಣಿಯೂ ಹೌದು, ಯೂನಿಯನ್ ಮಿನಿಸ್ಟರ್ ಕೂಡ ಆಗಿದ್ದಂಥವರು, ಹರಿಯಾಣದಲ್ಲಿಯೂ ಕೂಡ ಸಚಿವರಾಗಿದ್ದಂಥವರು. ಒಪಿ ಜಿಂದಾಲ್ 2005ರಲ್ಲಿ ಇದೇ ದುರಂತದಲ್ಲಿ ಅಂತ್ಯಗೊಳ್ತಾರೆ. ಇನ್ನ ವೈಎಸ್ ರಾಜಶೇಖರ್ ರೆಡ್ಡಿ ಆಂಧ್ರದ ಮಾಜಿ ಮುಖ್ಯಮಂತ್ರಿ 2009ರಲ್ಲಿ ಈ ರೀತಿ ದುರಂತ ಅಂತ್ಯವನ್ನ ಕಾಣ್ತಾರೆ. ಇನ್ನ ದೋರ್ಜಿ ಕಂಡು 2011ರಲ್ಲಿ ಅರುಣಾಚಲದ ಸಿಎಂ ಆಗಿದ್ದಂಥವರು ವಿಮಾನ ಪತನದಲ್ಲಿ ಇವರು ಕೂಡ ವಿಧಿವಶರಾಗ್ತಾರೆ. ಇನ್ನ ಸಿಡಿಎಸ್ ಬಿಪಿನ್ ರಾವತ್ ಒಂದು ಕಾರ್ಯಕ್ರಮಕ್ಕೆ ಅಂತ ಸೇನಾ ಹೆಲಿಕಾಪ್ಟರ್ ಅಲ್ಲಿ ಬರುವ ಸಂದರ್ಭದಲ್ಲಿ 2021ರಲ್ಲಿ ಹೆಲಿಕಾಪ್ಟರ್ ಪತನವಾಗಿ ಅವರು ಅಸುನೀಗ್ತಾರೆ. ಇನ್ನ ವಿಜಯ್ ರೂಪಾನಿ ರೀಸೆಂಟ್ಲಿ 2025ರಲ್ಲಿ ಅಹಮದಾಬಾದಲ್ಲಿ ನಡೆದಂತಹ ಒಂದು ವಿಮಾನ ದುರಂತ, ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗ್ತಾರೆ. ಇನ್ನ ಈಗ ಅಜಿತ್ ಪವಾರ್ ಮಹಾರಾಷ್ಟ್ರದ ಹಾಲಿ ಉಪಮುಖ್ಯಮಂತ್ರಿ, ಬಾರಾಮತಿಯ ಏರ್ಪೋರ್ಟ್ ಸಮೀಪವೇ ರನ್ವೇದ ಪಕ್ಕದಲ್ಲಿಯೇ ವಿಮಾನ ದುರಂತ ಅಂತ್ಯ ಕಂಡು ವಿಧಿವಶರಾಗ್ತಾರೆ. ಈ ರೀತಿ ಹಲವು ನಾಯಕರುಗಳು ವಿಧಿವಶರಾಗಿದ್ದಾರೆ.